ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮನೆಗೆ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಎಲ್ಲ ಅಷ್ಟು ಚಿತ್ರಾನ್ನ ಹಂಗೆ ಐತೆ, ತಿಂದೇ ಇಲ್ಲ. ನಾನು ಒಂದು ಸ್ವಲ್ಪ ತಿಂದಿದ್ದೆ, ನನ್ನ ಮಗ ಒಂದು ಸ್ವಲ್ಪ ತಿಂದವನಷ್ಟೇ, ತಿಂದೇ ಇಲ್ಲ. ಮತ್ತು ಮಧ್ಯಾಹ್ನ ಚಿಕನ್ ತಂದಿದ್ವಿ. ಚಿಕನ್ನು ಎಲ್ಲ ಜೋಡಿಸಿ ಈ ಥರ ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಈ ಥರ ಎಲ್ಲ ರುದ್ದಿದ್ದೆ. ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಅವಲ್ಲಿ 2:45 3 ಕಾಲಾಗಿ ಹೋಗ್ಬಿಟ್ಟಿತ್ತು. 2:15 ತಂದಿದ್ದು, 3 ಕಾಲಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಕೆಲ್ಸಕ್ಕೆ ಟೈಮಾಗಿ ರೆಡಿಮೆಲ್ಲ ಜೋಡಿಸಿ ಎಲ್ಲ ಸಾಂಬಾರು ಮಾಡಿಕ್ಕೆ ಹೋಗೋಣ ಅಂತ ಎಲ್ಲ ಜೋಡಿಸಿದ್ರೆ ಮಿಕ್ಸಿ ಕೆಟ್ಟೋಗ್ಬಿಟ್ಟಿತ್ತು. ಮಿಕ್ಸಿ ಕೆಟ್ಟೋಗೈತೆ ಅನ್ನೋದೇ ಮರ್ತುಬಿಟ್ಟಿದ್ದೀನಿ. ನಾನು ಅಮೂಲ್ಯಲ್ಲಿ ಇಟ್ಟಿದ್ದೀನಿ, ಕೆಟ್ಟೋಗೈತೆ ಅನ್ನೋದೇ ಮರ್ತುಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ ಹಂಗೆ ಜಾರಲ್ಲೆಲ್ಲ ಜೋಡಿಸ್ಬಿಟ್ಟಿದ್ದೀನಿ. ನೀಚೆಗಡೆ ಇಟ್ಟೋದ್ರೆ ಎಲ್ಲ ಅಳಸು ಬಂದುಬಿಡ್ತೈತೆ, ಒಂಥರ ಆಗ್ಬಿಡುತ್ತೆ, ವಾಸನೆ ಬರುತ್ತೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟೋಗಿದ್ದೆ. ಇವಾಗ ಪಕ್ಕದ ಮನೆ ಹುಡುಗಿನ ಕಾಯ್ತಾ ಇದ್ದೀನಿ, ಮಿಕ್ಸಿ ಇಸ್ಕೊಂಡು ಖಾರ ರುಬ್ಕೊಳ್ಳೋಣ ಅಂತ. ಚಿಕನ್ ಏನು ಆಗಿರಲ್ಲ, ಅಂದರೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಹುರ್ದಿಕ್ಕೆ ಹೋಗಿದ್ನಲ್ಲ. ಚಿಕನ್ನೇ ಅಪರೂಪಕ್ಕೆ ಚಿಕನ್ ಸಾರು ಮಾಡ್ತಾಯಿರೋದು ನಮ್ಮ ಮನೆಯಲ್ಲಿ. ಅಂದರೆ ನಾವು ಜಾಸ್ತಿ ಮಾಡಲ್ಲ ಚಿಕನ್ನು ಕಮ್ಮಿನೇ ಚಿಕನ್ ಮಾಡೋದು. ಯಾವಾಗ ಗೊತ್ತಾಳೋ ಗೊತ್ತಿಲ್ಲ. ನನ್ನ ಮಗು ಎಲ್ಲ ಬೇಕಾದ್ರೆ ಕತ್ತಿಗೆ ಸುಕ್ಕಿ ಬೇಗ ಹೋಗ್ತೀನಿ, ಬೆಳಕಿದ್ದಂಗೆ ಬಂದ್ಬಿಡ್ತೀನಿ. ಕತ್ಲಾಗ್ಬಿಟ್ರೆ ಒಬ್ಬಳೇ ಬರಬೇಕಲ್ಲ, ನಡ್ಕೊಂಡು ಭಯ ಆಗ್ತೈತೆ. ನಾಯಿಗಳ್ದು ಭಯ, ಇನ್ನೇನು ಭಯ ಇಲ್ಲ. ನಾಯಿ ಗೋವನ್ ಬಂದ್ಬಿಡ್ತೈತಿ ಒಂದೊಂಥರ. ನಾಯಿ ಅಂದ್ರೆ ಫಸ್ಟೇ ಭಯ ನನಗೆ. ರೋಡಲ್ಲಿ ಎಲ್ಲ ಬಂದ್ಬಿಡ್ತವೆ ಗೋವುನ ನಾಯಿಗಳು. ನಾನು ಕೆಲಸ ಮಾಡೋತ್ತವ 2 ದಿನ ಅಟ್ಟಿಸ್ಕೊಬಂದ್ಬಿಟ್ಟಿತ್ತು. ಕೆಲಸ ಮಾಡಿ ಈಚೆ ಬಂದೆ ರೋಡ್ಗೆ, 2 ದಿನ ನಾಯಿ ಅಟ್ಟಿಸ್ಕೊಬಂದ್ಬಿಡ್ತು. ಅದಕ್ಕೆ ಭಯ ನಾಯಿ ಕಂಡ್ರೆ. ಏನಿಲ್ಲ, ನೆನ್ನೆ ಮಾಡಲಿಲ್ಲ, ಇವತ್ತು ಅಂಗಡಿಗೆ ಹೋಗಿ ಸೌತೆಕಾಯಿ ತಗೊಂಡು 2 ಸೌತೆಕಾಯಿ 10 ರೂಪಾಯಿ, ಸೌತೆ 10 ರೂಪಾಯಿ ಅಂತೀವಿ. ಒಂದು 10 ರೂಪಾಯಿ, 2 ಅಲ್ಲ. ಬಾಳೆಹಣ್ಣು, ಬಿಸ್ಕೆಟು ಎಲ್ಲ ರೆಡಿ ಮಾಡ್ಸೋಣ ಅಂದ್ಕೊಂಡು ಮತ್ತೆ ಟೀ ಕುಡಿದ್ರೆ ಮತ್ತೆ ಊಟ ಮಾಡೋಕ್ಕಾಗಲ್ಲ. ಸಾಂಬಾರೇ ಹೋಗೋದು. ನಮ್ಮ ಅಕ್ಕವ್ರು ಕೊಡಿಸ್ಲಿಲ್ಲ. ಒಂದು 6 ತಿಂಗಳು ಇಟ್ಕೊಂಡ್ರು ನಮ್ಮ ಅಕ್ಕ ಕೊಡ್ಸಲ್ಲ ಅಂತವೆಲ್ಲ, ಸುಮ್ಮನೆ ಮಾತಷ್ಟೇ ಅವ್ರದ್ದು, ಕೊಡ್ಸಲ್ಲ. ಅದಕ್ಕೆ ನಾನು ನಮ್ಮನೆಗೆ 2 ಇತ್ತಲ್ಲ, ನಾನೊಂದು ಇನ್ಸ್ಟಾಲ್ಮೆಂಟಾಗಿ ತಗೊಂಡಿದ್ದೆ. ಒಂದು ಖಾಲಿ ಇತ್ತು ಮಿಕ್ಸಿ, ಸುಮ್ಮನೆ 2 ಐತೆ ತಗೊಂಡೋಗ್ಲಿ ಅಂದ್ಬಿಟ್ಟು ನಮ್ಮ ಅಮ್ಮ ಕೊಟ್ಟು ಕಳಿಸ್ದೆ. ಈಗ ನಾನು ಇನ್ಸ್ಟಾಲ್ಮೆಂಟಾಗಿ ತಗೊಂಡ್ರೆ ನಾನು ಮಾಡಿಕೊಂಡಿದ್ದೀನಿ, 1.5 ಸಾವಿರ ಕೊಟ್ಟರೆ ನಮ್ಮ ಅಮ್ಮ ಕೊಟ್ಟಿದ್ದೀನಿ. ಅದು ತಗೊಂಡೋಗ್ಲಿಂದ ನಮ್ಮ ಅಮ್ಮ ಒಂದೇ ಸಲ ರಿಪೇರಿ ಮಾಡಿಸಿರೋದು. ಇವಾಗ ನನಗೆ ಇಲ್ಲಿ ಮಿಕ್ಸಿ ಇಲ್ಲ. ನಾನು ಇವಾಗ ಅದಕ್ಕೆ ನಾನು ಮನೆ ಹತ್ರ ಸಾಂಬಾರು ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಮಿಕ್ಸಿ ರೆಡಿ ಮಾಡಿಸ್ಬೇಕು. ಮುದ್ದೆ ಮಾಡಿಕೊಡ್ತಿರ್ತೀನಿ. ನಮ್ಮನೇಲಿ ಮುದ್ದೆ ಮಾಡಿದ್ರೆ ಅನ್ನ ತಿನ್ನಲ್ಲ, ಮುದ್ದೆ ಅಷ್ಟೇ ತಿನ್ನಲ್ಲ. ಆಮೇಲೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾಕಂದರೆ ಕೆಲವು ಜನಗಳು ನಾನು ಯಾರಿಗಾದ್ರೂ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂದರೆ ಮಾಡ್ಕೊತೀವಿ ಅಂತಾರೆ. ಒಬ್ಬರು ಮಾಡ್ಕೊಂಡಿರೋಲ್ಲ. ನಾವೇನು ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ನಮಗೇನು ಬೇಡ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ ಅಷ್ಟೇ. ನಮ್ಗೆ ಇನ್ನೇನು ಕೊಡಬೇಡ್ರಿ. ನೀವು ಒಂದು ಲೈಕ್ ಕೊಡಿ. ಯಾರೇ ಯೂಟ್ಯೂಬರ್ಸ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ಗಳನ್ನ. ನೀವೇನು ನಿಮ್ಮನ್ನೇನು ಕೇಳಲ್ಲ ಅವರು. ನಾನೇ ಅಲ್ಲ, ನಾವು ಇನ್ನೂ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರೋದು.
ಏನೋ ನಮಗೂ ನಮಗೂ ಒಂದು ಬೆಳೆಯೋಕೆ ಒಂದು ಅವಕಾಶ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇಲ್ಲಿ ಯಾರನ್ನೂ ಏನು ಕೇಳಲ್ಲ, ಏನೋ ಒಂದು ಸಬ್ಸ್ಕ್ರೈಬರ್ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಫ್ರೆಂಡ್ಸ್ಗಳು ಇದನ್ನು ಶೇರ್ ಮಾಡಿ. ನನ್ನ ಚಾನಲ್ನ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಅಷ್ಟೇ. ಓನರ್ ಹತ್ರ ಇಸ್ಕೊಬಂದು ರುಬ್ಬಿದ್ದೀನಿ. ಪಾಪ ಅವ್ರೇನು ಅಂದ್ಕೊಳಲ್ಲ, ನಮಗೆ ಭಯ. ಏನಪ್ಪ ಅಂದರೆ ಇವಾಗ ಒಬ್ಬೊಬ್ರು ಮಿಕ್ಸಿಗಳು ಒಂದೊಂದು ಥರ ಇರ್ತವೆ, ಜಾರ್ಗಳು ಅದಕ್ಕೆ ಸೆಟ್ ಆಗೋಂಥ ಜಾರ್ಗಳು ಕೊಟ್ಟಿರ್ತಾರೆ. ಹೆಚ್ಚು ಕಮ್ಮಿ ಏನಾದ್ರು ರುಬ್ಬಿಡೋದು, ಆಮೇಲೆ ನುಣ್ಣಗೆ ರುಬ್ಬಕ್ಕೆ ಹೋಗ್ತೀವಿ. ನೋಡಂಗೂ ತೊರೆಗೆ ರುಬ್ಬಿದ್ದೀನಿ, ಚೆನ್ನಾಗಿ ರುಬ್ಬೇ ಇಲ್ಲ. ಖಾರ ತೊರೆಗೆ ರುಬ್ಬಿದ್ದೀನಿ ಕಣಪ್ಪ, ಚೆನ್ನಾಗಿ ರುಬ್ಬಲೇ ಇಲ್ಲ. ಭಯ ಆಯಿತು ನನಗೆ. ನೋಡು ಏನಾಗಲ್ಲ, ಅದೇ ಟಮಟಮಟೆ ನನಗೆ ಕಾಣಿಸ್ತೈತಿ. ಇನ್ನೇನು ಮಾಡೋದು ಹೇಳಕ್ಕ. ಗೊತ್ತೋಳ ನನ್ನ ಮಗ ಟೀ ಮಾಡ್ಕೊಡ್ಬೇಕೇನಪ್ಪ? ನನ್ನ ಮಗ ಟೀ ಕೇಳ್ದ, ಇಲ್ಲೋದ್ನ. ಬೇಡ ಕಣಮ್ಮ ಅಂತ, ಅದಿನ್ನ ದೊಡ್ಡ ರುಬ್ಬಿದ್ದೀನಲ್ವ, ಬೇಡ ಬಿಡಮ್ಮ ಅಂತಂದು. ಅದು ದೊಡ್ಡ ರುಬ್ಬಿದ್ದೀನಲ್ವ, ಏನು ಮಾಡೋಕ್ಕಾಗಲ್ಲ, ಹಂಗೆ ಹಾಕ್ತೀನಿ. ಹೋಗು, ಫಸ್ಟು ಮಿಕ್ಸಿ ರೆಡಿ ಮಾಡಿಸ್ಕೊಂಬರ್ಬೇಕು. ಯಾರು ತಪ್ಪು ತಿಳ್ಕೊಬೇಡ್ರಿ, ಏನು ನಾವು ಬೇರೆಯವ್ರನ್ನ ಇದು ಮಾಡೋಕ್ಕಾಗಲ್ಲ. ಅದು ನನಗೆ ಹೊಟ್ಟೆ ಹಸಿತಿರ್ಲಿಲ್ಲ, ಸ್ನಾನ ಮಾಡಿಬಿಟ್ಟಿದ್ದೆ, ಹಾಗಾಗಿ ಹೊಟ್ಟೆ ಹೆಸರು ಜಾಸ್ತಿ ಆಗಿದೆ. ಅದಕ್ಕೆ ಇವತ್ತು ಸ್ವಲ್ಪ ಚೆನ್ನಾಗಿರಲ್ಲ. ಸಾಕು ಸಾಕು ಬಿಡು, ಸಾಕು ಬಿಡು. ಟೀ ಮಾಡ್ಕೊಡ್ಬೇಕಾ? ಬಿಡು, ಹೋಗಿ ಆಗೋಯ್ತು. ಅದೇ ಚಿಕನ್ಗೆ ಹಾಕಿದ್ದೀನಿ ಉಪ್ಪು, ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಜಾಸ್ತಿ ಉಪ್ಪಾಗ್ಬಿಟ್ಟು ತಿನ್ನೋಕ್ಕಾಗಲ್ಲ ಸಾಂಬಾರು. ನಮ್ಮ ಕಡೆ ಚಿಕನ್ ಮಾಡಿದ್ರೆ ನಮ್ಮಮ್ಮ ಕೆಂಡದಲ್ಲಿ ಕುಡ್ಲು ಕಾಯಿಸ್ಬಿಟ್ಟಿಡೋದು ದೃಷ್ಟಿಗೆ. ಈ ಆ ಥರ ಕುಡ್ಲೇ ಇಲ್ಲ, ಚೂರು ಇಲ್ಲ. ಅದು ಏನಕ್ಕೆ ಇಡೋದು ಅಂದರೆ ದೃಷ್ಟಿ ಆಗಿಬಿಡುತ್ತೆ. ಅಂದರೆ ದೃಷ್ಟಿ ಆಗ್ತೈತೆ, ಮಕ್ಕಳೆಲ್ಲ ತಿನ್ನೋ ಊಟ ಅಲ್ವಾ ಅಂದ್ಬಿಟ್ಟು ಥರ ಮಾಡೋದು. ಚಾಕ ಕಾಯಿಸ್ಬಿಡೋದು, ಒಲೆ ಒಳಗೆ ಇಟ್ಟುಬಿಟ್ಟು ಅದನ್ನು ಅರ್ಧ ಒಲೆ ಕುಕ್ಕರ್ ಏನಿಲ್ಲ ಅವಾಗ. ನನಗೆ ಕುಕ್ಕರ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಒಲೆಯಲ್ಲಿ ಕೆಳದಲ್ಲಿ ಕಾಯಿಸ್ಬಿಟ್ಟು ಚಾಕ್ ಕೈ ಇಟ್ಬಿಟ್ಟು ಸಾರು ಮಾಡೋದು ಅಮ್ಮ. ಚೆನ್ನಾಗಿರೋದು ಚಿಕನ್ ಸಾರು ಒಲೆಯಲ್ಲಿ ಮಾಡೋದು. ತಪ್ಪಲೆಯಲ್ಲಿ ಬೇಯಿಸೋರು ಅವಾಗ. ಸರಿ ಇಷ್ಟಿದ್ದಪ್ಪ ಸೌದೆಗಳ್ನೆಲ್ಲ ಪಾಳು ಮಾಡ್ಬೋದು, ಮಧ್ಯೆ ಸಿಹಿ ಇದ್ಬಿಟ್ಟು ಮಾಡೋವು. ಚೆನ್ನಾಗಿರೋದು ಅವಾಗ. ನಾವು ಎಷ್ಟೇ ವಯಸ್ಸಾಗಲಿ ಎಷ್ಟೇ ಆಗಲಿ ತಾಯಿದಿರು ಮಾಡಿದ್ದು ಅಡುಗೆನ ತಾಯಿದಿರು ಕೈ ಊಟ ಮಾಡಿರೋದು ಮರಿಬಾರ್ದು. ಆದರೆ ನಮ್ಮಮ್ಮ ಮಾತಾಡಲ್ಲ ನನ್ನ ಹತ್ರ ಅಷ್ಟೇ ಜಾಸ್ತಿ. ಯಾಕಂದರೆ ನಾನು ಮಾತಾಡ್ತೀನಿ, ಮಾತಾಡ್ದೇನಿಲ್ಲ, ಏನೋ ಹಿಂಗೆ ಇರ್ತಾವೆ ಮನಸ್ತಾಪ, ಅವೆಲ್ಲ ಬೇಡ ಪರ್ಸ್ನಲ್ಲು, ಅದಕ್ಕೋಸ್ಕರ ಮಾತಾಡೋಲ್ಲ. ಅಷ್ಟು ಬಿಟ್ಟರೆ ನಮ್ಮಮ್ಮ ಮಾಡಿರೋ ಅಡುಗೆ ಎಲ್ಲ ಊಟ ಮಾಡಿದ್ದೀನಲ್ಲ, ನಮ್ಮಮ್ಮನ ಕೈ ರುಚಿ. ಮಕ್ಕಳು ನಾವು ಮಕ್ಕಳು ತಾಯ್ದಿರಾದ್ರೂ ನಮ್ಮ ಮುಂದಿರು ಮಾಡಿರೋ ಅಡುಗೆ ರುಚಿ ನಾವು ಮರಿಬಾರ್ದು. ಚೆನ್ನಾಗಿ ಮಾಡೋದು ಅಡುಗೆ. ಚಿಕನ್ ಸಾರು ಮಾಡಿದ್ರೆ ನಮ್ಮಮ್ಮ ಬೆಳಿಗ್ಗೆ ಈ ಕುಕ್ಕರ್ದು ಮಿಷ್ಣಿ ಬಿದ್ದುಬಿಟ್ಟು ಇಲ್ಲಿ ನೋವು ಬಂದ್ಬಿಟ್ಟೈತಿ. ಇದೆಷ್ಟು ತೂಕ ಐತಿ ಅಂತ ಮೂಳೆ ಮೇಲೆ ಬಿದ್ದುಬಿಟ್ಟೈತಿ ಐತೈತಿ.
ಸೌತೆಕಾಯಿ ಎರಿತೀನಿ. ನನ್ನ ಮಗ ಅಮ್ಮ ಆಗಿತ್ತು ಮತ್ತು ಜ್ವರ ಬಂದ್ಬಿಟ್ಟಿತ್ತು, 15 ದಿವಸ ಆಗಿತ್ತು. ಪಾಪ ಚಿಕನ್ ಮಾಡಿ ರಾತ್ರಿ ಮೊಟ್ಟೆ ತಂದು ಬೇಯಿಸ್ತಿ ಮೂರು ಪಾಪ. ಒಪ್ಕೊಟ್ರೆ ಏನು ಸ್ಪೆಷಲ್ ಅಂತ ಏನು ಅಂತೀವಿ ಮಾಡೋಣ. ನಾವು ತಿಂದ ಬೇಡ, ಅದು ನಮಗೆ ಬೇಡ ಅಂತು. ಸೌತೆಕಾಯಿ ಈರುಳ್ಳಿ ಇಷ್ಟೇ ಇರೋದು. ಈರುಳ್ಳಿ ಖಾಲಿ ಆಗ್ಬಿಟ್ಟೈತೆ, ಈರುಳ್ಳಿ ತಗೊಂಡಿಲ್ಲ. ಇಷ್ಟು ಪೀಸ್ ಹಚ್ಚಿಟ್ಟಿದ್ದೀನಿ ಈರುಳ್ಳಿ, ನನಗೂ ನನ್ನ ಮಗ ಇಬ್ಬರೇ ಅಲ್ವಾ ಅಂತ. ಅನ್ನ ಮಾಡಲ್ಲ, ಮುದ್ದೆ ಮಾಡೋದು. ಕೈ ಹೋಗ್ಬಿಡ್ತು ಕಣಪ್ಪ, ಎಷ್ಟೊಂದು ರಕ್ತ ಹೊಲ್ಟೋಯ್ತು ನೋಡು. ಕೈ ಕುಯ್ಕೊಬಿಟ್ಟೆ, ರಕ್ತ ಹೊಲ್ಟೋಯ್ತು. ಪಾತ್ರೆಗಳು ಸ್ವಲ್ಪನೇ ತೊಳೆದಿಟ್ಕೊಂಡ್ಬಿಟ್ರೆ ನಮಗೆ ಸ್ವಲ್ಪ ಈಸಿ ಆಗ್ತೈತಿ, ಇಲ್ಲಾಂದರೆ ಆಗಲ್ಲ. ಬೆಳಗ್ಗೆ ಎಲ್ಲ ಬಿದ್ದು ಹೋಗ್ತಾವ. ಜಾಸ್ತಿ ಪಾತ್ರೆ ತೊಳೆದು ಒಂದು 10 ನಿಮಿಷ ಆಗೋಗ್ಬಿಡ್ತೀವಿ. 10 ನಿಮಿಷ ಏನು, 1/4 ಗಂಟೆ ಅರ್ಧ ಗಂಟೆನೇ ಬೇಕು ಪಾತ್ರೆ ಎಲ್ಲ ತೊಳೆದು. ಅವನಿಗೆ ಸ್ವಲ್ಪ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟೈತಿ, ಜ್ವರ ಬೇರೆ ಹೊಡೆದಿತ್ತಲ್ಲ, ಅದಕ್ಕೆ ಮಾಡಿಕೊಡೋಣ ಅಂತ. ಟೀನ್ ಯಾಕೆ ಬಿಡಪ್ಪ, ಮಾಡಿಕೊಡ್ಬೇಕೇನಪ್ಪ? ಟೀ ಮಾಡಿಕೊಡ್ಬೇಕಂತ ಒಂದು ಸ್ವಲ್ಪ ಟೀ ಮಾಡಿಕೊಟ್ಬಿಡ್ತೀನಿ. ನಾನು ಯಾಕೋ ಟೀ ಕೇಳ್ತಾವ್ನು, ಯಾವತ್ತೂ ಕೇಳ್ತಿರ್ಲಿಲ್ಲ. ಇಷ್ಟೊತ್ತಿನಾಗ ಟೀ ಇವತ್ತು ಕೇಳ್ತಾವ್ನು. ನನ್ನ ಮಗ ಟೀ ಕೇಳ್ತಾವನಂದರೆ ನಾನು ಮಾಡಿಕೊಡೋದು ಹೆಚ್ಚ, ಸ್ವಲ್ಪ ಮಾಡಿಕೊಡ್ತೀನಿ. ಅವನು ಎಳೆಮಗಿನ ಚೆನ್ನಾಗಿದ್ದ, ದುಂಡಿಗೆ. ಆಮೇಲೆ 2 ಜುಟ್ಟು ಹಾಕಿವ್ನಿ. ನನ್ನ ಮಗಂದು ಅವಾಗ ಏನಾದ್ರು ಈ ಥರ ಮೊಬೈಲ್ ಇದ್ದಿದ್ರೆ ನನ್ನ ಮಗಂದು ಎಷ್ಟು ಫೋಟೋ ತೆಗಿತಿದ್ನ, ಚೆನ್ನಾಗಿದ್ದ. ಇವಾಗಲೇ ಈಗಲೂ ಚೆನ್ನಾಗವನೇ. ಏನಪ್ಪ ಅಂದರೆ ಸ್ವಲ್ಪ ಮುದ್ದಾಗ ಅವನು ಈಗಲೂ. ಅವ್ನು ನೋಡಿದರೆ ಮುದ್ದು ಮಾಡಬೇಕು ಅನ್ನಿಸ್ತೈತೆ ನನ್ನ ಮಗನ. ಸಿಟ್ಕಂತಾನೆ, ಆಮೇಲೆ ಅವನೇ ಸುಮ್ಮನಾಗ್ತಾನೆ. ಸಿಟ್ಟು ಜಾಸ್ತಿ ಅವನಿಗೆ, ಸಿಟ್ಟು ಜಾಸ್ತಿ ನನ್ನ ಮಗನಿಗೆ. ಅಮ್ಮನ ಮೇಲೆ ಸಿಟ್ಕೊಂಡ್ರೆ ಅಡುಗೆ ಮಾಡಿ ಕರೀವಲ್ಲ. ಒಂದು ಸ್ವಲ್ಪ ಟೀ ಮಾಡಿಕೊಟ್ಟು ಮುದ್ದೆ ಮಾಡ್ತೀನಿ. ಸಕ್ಕರೆ ಖಾಲಿ ಆಗೈತೆ. ಸಕ್ಕರೆ ಖಾಲಿ ಆಗೈತಿ, ತಂದಿಲ್ಲ. ಅದಕ್ಕೆ ಬೆಲ್ಲನೇ ಹಾಕಿ ಕಾಯಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಇಷ್ಟೇ ಇರೋದು ಬೆಲ್ಲನೂ, ಹಾಕಿಲ್ಲ. ಟೀ ಇಟ್ಟಿದ್ದೀನಿ. ಟೀ ಕುಡಿದ್ಬಿಟ್ಟು ಮುದ್ದೆ ಮಾಡಿಕೊಂಡು ನಿಧಾನಕ್ಕೆ ಊಟ ಮಾಡಿ. ಟೈಮ್ ಎಷ್ಟಪ್ಪ?
7:37 7:37 ಅಂತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.